ಇವತ್ತು ನಮ್ಮ ಮನೇಲಿ ನಮ್ಮ ಮಮ್ಮಿನೇ ಮಾಡಬೇಕು ಅಂತ ಕೈಮನ ತಗೊಬಂದೆ. ಹಾಯ್ ಗೈಸ್, ಮತ್ತೊಮ್ಮೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಕೂಡ ಒಂದು ರೆಸಿಪಿ ವ್ಲಾಗ್ನ ಮಾಡ್ತಾಯಿದ್ದೀವಿ. ಸೊ ಏನಪ್ಪ ಅಂದರೆ ಇವತ್ತಿನ ರೆಸಿಪಿ ಬಂದು ಮಟನ್ ಕೈಮಾ ಸಾರು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಡೀ ಕಡಲೆ ಇಷ್ಟ ಫಸ್ಟು ರುಬ್ಕೊಂಡು ಎತ್ತಿಟ್ಕೊಳ್ಳೋದು ಪುಡಿ ಮಾಡ್ಕೊಂಡು. ನೆಕ್ಸ್ಟು ಟೊಮಟೊ ಇಷ್ಟು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಮಸಾಲೆ. ಇದು ಸಾಂಬಾರಿಗೆ, ಕೈಮಾ ಸಾಂಬಾರಿಗೆ. ಇದು ಚಕ್ಕೆ, ಲವಂಗ, ಗಸಗಸೆ, ಇದು ಏಲಕ್ಕಿ, ಕಾಯಿ. ಇದು ಸಾಂಬಾರಿಗೆ. ಈ ಕಡೆದಿದು ಕೈಮಾಕ್ಕೆ ಚಕ್ಕೆ, ಲವಂಗ, ಗಸಗಸೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಇದು ಬೇರೆ ಏನಕ್ಕೆ ಕೈಮಾ ಉಂಡೆ ಮಾಡೋಕ್ಕೆ ಕೈಮಾ ಮಸಾಲೆ. ಇದು ಸಾಂಬಾರು, ಕೈಮಾ ಸಾಂಬಾರಿಗೆ ಮಸಾಲೆ. ಇಷ್ಟು ರುಬ್ಕೋಬೇಕು ನುಣ್ಣಗೆ. ಲಾಸ್ಟಿಗೆ ಒಂದು ಸುತ್ತು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಅರ್ಧ, ಅದಕ್ಕೆ ಅರ್ಧ. ಕೈಮಾಗರ್ಧ, ಸಾಂಬಾರ್ಗರ್ಧ. ಹಾಗೆ ರುಬ್ಕೊಂಡಿದ್ದೀನಿ. ಕಡಲೆ ಪೌಡ್ರು ಅರ್ಧ kg ಕೈಮಾಗೆ. ಇಷ್ಟು 2 ಇಡಿ ಕಡಲೆ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಸಾಂಬಾರ್ಗೆ ಟೊಮಟೊ ಆಮೇಲೆ ಆಡಿಸ್ಕೊಳ್ಳೋಣ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಷ್ಟು ನುಣ್ಣಗೆ ರುಬ್ಕೋಬೇಕು ಕೈಮಾ ಸಾಂಬಾರಿಗೆ. ನೆಕ್ಸ್ಟು ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ, ಟೊಮಟೊ ಇದಿಷ್ಟು ಒಟ್ಟಿಗೆ ರುಬ್ಕೊಂಡು ನೆಕ್ಸ್ಟು ಸಾಂಬಾರು ಪುಡಿ ಹಾಕೊಂಡು ರುಬ್ಕೋಬೇಕು. ಇಷ್ಟು ಎಣ್ಣೆ ಹಾಕ್ಬೇಕು, ಸ್ವಲ್ಪ ಒಂದಿಷ್ಟು ಎಣ್ಣೆ ಹಾಕ್ಬೇಕು. ಒಂದಿಷ್ಟು ಎಣ್ಣೆ, ಇಷ್ಟೇ ಲವಂಗ, ಗಸಗಸೆ, ಮೆಣಸು, ಏಲಕ್ಕಿ, ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿದು ಇದು ರುಬ್ಬಿಟ್ಟಿದ್ದೀನಿ. ಇದು ಟೊಮಟೊ, ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಲಾಸ್ಟಿಗೆ ಒಂದು ಸುತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ರುಬ್ಬಿರೋದು ನುಣ್ಣಗೆ. ಈಗ ಎಣ್ಣೆಗೆ ಹಾಕ್ಬೇಕು. ಸಾಂಬಾರು ಖಾರದ ಪುಡಿ, ಸಾಂಬಾರು ಪುಡಿ. ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ನೀರು ಹಾಕಬೇಕು. ಈಗ ಸದ್ಯಕ್ಕೆ ಮಸಾಲೆ ಫ್ರೈ ಆಗಿ. ಈಗ ಮಸಾಲೆಗೆ ಬೇಕಾದಷ್ಟು ಉಪ್ಪು, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಮೆಣಸು, ಏಲಕ್ಕಿ. ಇದು ಕೈಮಾ. ಇಷ್ಟು ನುಣ್ಣಗೆ ರುಬ್ಕೋಬೇಕು ನೀರು ಕಡಿಮೆ ಹಾಕಿ ಕೈಮಾಗೆ. ಈಗ ಕೈಮಾಗೆ ಮಸಾಲೆಗೆ ಇಷ್ಟು ಸಾಂಬಾರ. ಒಂದು ಅರ್ಧ ಸ್ಪೂನ್ ಸಾಂಬಾರ. ಅದು ತಲೆ ಹಾಕಿದ್ವಲ್ವ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ. ನೀರು ಹಾಕಬಾರ್ದು, ಕೈಮಾ ಹೊಡ್ಕೊಳ್ತೈತೆ. ಅದಕ್ಕೆ ಇಷ್ಟೇ ರುಬ್ಕೋಬೇಕು ಗಟ್ಟಿಗೆ. ಕೈಮಾಗೆ ಒಂದು ಮೊಟ್ಟೆ ಸ್ವಲ್ಪ ಹೊಡ್ಕೊಳ್ಳೋಣ ಅಂತ ಅರ್ಧ kg ಕೈಮಾಗೆ ಒಂದು ಮೊಟ್ಟೆ. ಆಮೇಲೆ ಉಪ್ಪು, ಅದಕ್ಕೆ ಸಾಂಬಾರ್ಗೆ ಹಾಕಿದ್ದೀನಿ ಉಪ್ಪು. ಇದಕ್ಕೆ ನೋಡ್ಕೊಂಡು ಹಾಕ್ರಿ. ಸಾಲ್ಟ್ ಸಾಕೇನು? ಆಮೇಲೆ ಕಡಲೆ ಪುಡಿ. ಇದನ್ನ ಮಿಕ್ಸ್ ಮಾಡೋದು. ಈಗ ಸದ್ಯಕ್ಕೆ ಅರ್ಧ ಮಾಡಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದು. ಅರ್ಧ ಮಸಾಲೆ ಉಳಿಸಿದ್ದೀನಿ, ಅದಕ್ಕೆ ಅರ್ಧ ಸೇರಿಸ್ಬಿಟ್ಟು ಅರ್ಧ ಕೈಮಾ ಹಾಕ್ಕೊಂಡು 1-2 ರೌಂಡ್ ಹೊಡಿಯೋದು. ಇದನ್ನ ನೆಕ್ಸ್ಟ್ ಹೊಡೆಯೋದು. ಜಾಸ್ತಿ ಐತೆ ಅಂದ್ಬಿಟ್ಟು ಅರ್ಧ kg
ಒಂದೇ ಸಾರಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು 2 ಸಾರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಇದಕ್ಕೆ, ಸ್ವಲ್ಪ ಕೊತ್ತಂಬರಿ ಇದಕ್ಕೆ, ಕೊತ್ತಂಬರಿ ಸ್ವಲ್ಪ ಗಟ್ಟಿಗೆ ಈ ಥರ ಇರಬೇಕು, ಇಲ್ಲ ಒಡ್ಕಾಣುತ್ತೆ. ಇವಾಗ ಇದ್ರ ಮೇಲೆ ಕಡಲೆ ಪುಡಿ ಹಾಕೋದು, ನೀರಿನ ಅಂಶ ಇರುತ್ತೆ. ಈಗ ಕೈಮಾ ಉಂಡೆನೂ ರೆಡಿ ಮಾಡಿಬಿಟ್ಟು ಈ ಥರ ಗಟ್ಟಿಗಿರಬೇಕು. ರೌಂಡು ತಿರುಗಿಸ್ಬಿಟ್ಟು ನಿಮ್ಮಕೈ ಕತ್ಲಕೊಂಡು ಬೇಕಾದರೆ ಈ ಥರ ಉಂಡೆ ಗಟ್ಟಿಗಿರಬೇಕು. ಗಟ್ಟಿ ಉಂಡೆ ಹಾಕೋದು, ಇದರೊಳಗೆ ಬಿಡೋದು. ಫಸ್ಟು ಸುತ್ತ ಬಿಡಬೇಕು, ಆಮೇಲೆ ಮಧ್ಯ ಬಿಡಬೇಕು. ಯಾಕೆಂದರೆ ಮಧ್ಯ ಬೇಗ ಬೇಯಿತು, ಸುತ್ತಾಗೋದು ಸ್ವಲ್ಪ ನಿಧಾನ. ಈ ಥರ ಒಂದು ಮಧ್ಯ ಇಟ್ಕೋಬೇಕು. ಈಗ ಕೈಮಾ ರೆಡಿ ಇದೆ, ಟೇಸ್ಟ್ ಮಾಡಲಿಕ್ಕೆ ತಗೊಂಬಂದಿದ್ದಾರೆ. ತಗೊಂಬರ್ರಿ ನೋಡೋಣ ಟೇಸ್ಟ್ ಹೆಂಗಿದೆ. ಟೇಸ್ಟ್ ನೋಡೋಣ ಹೆಂಗೈತೆ ಅಂತ. ಬನ್ನಿ, ರೆಡಿ ಮಾಡಿರೋರು ಇವರೇ, ನೋಡ್ಬಿಡಿ. ಮನೆ ಕಡೆ ಟೆನ್ಷನ್ ಇಲ್ಲ, ಏನು ತಲೆನೇ ಕೆಡ್ಸೋಂಗಿಲ್ಲ. ಮನ್ಯಾಗ ಏನು ಬೇಕು ಬೇಡ ಎಲ್ಲ ನಮ್ಮ ಅವ್ವ ನೋಡ್ಕೊತಾಳೆ. ಇನ್ನಾದರೂ ಚೆನ್ನಾಗಿದ್ದಾಗ ಹೆಂಗೆ ಇಟ್ಟು ಬೆಳೆಸಿದ್ಲ, ಈಗ ಹಂಗೈತಿ. ದುಡಿಬೇಕು ನೀ. ನೋಡಿ ಹೆಂಗಿದೆ. ಏನು ಗೊತ್ತಾಯ್ತು, ಸುಮಾರು ಜನ ಗೊತ್ತಿರಲ್ಲ. ಆ್ಯಕ್ಚುಲಿ ನನ್ನ ಹೆಂಡತಿಗೂ ಗೊತ್ತಿರಲಿಲ್ಲ ಇದೇನು ಅಂತ. ಅವಳು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಇವತ್ತು ನಮ್ಮ ಮನೇಲಿ ನಮ್ಮ ಮಮ್ಮಿನೇ ಮಾಡಬೇಕು ಅಂತ ಕೈಮನ ತಗೊಬಂದು ಕೈಮನ ಮಾಡಿಸಿ ಈಗ ಟೇಸ್ಟ್ ನೋಡೋಕ್ಕೆ ನಿಂತ್ಕೊಂಡಿದ್ದೀನಿ. ತೋರ್ಸಮ್ಮ ಹೆಂಗಿದೆ ಕೈಮಾ. ಟೇಸ್ಟ್ಗೆ ಇದೊಂದು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 3-4 ತಿಂದಿದ್ದೀನಿ. ಇಲ್ಲೊಂದು ಸ್ವಲ್ಪ ಕೊಬ್ಬಿನ ಪೀಸ್ ಕೂಡ ಇದೆ. ಈಗ ಕೈಮಾ ಹೆಂಗಿದೆ ತಿಂದು ಫಸ್ಟ್ ತೋರಿಸ್ತೀನಿ ಹೆಂಗಿದೆ. ಇದು ಕೈಮಾ ಉಂಡೆ ಒಡೆದಿಲ್ಲ, ನಾವು ಹೊಡಿಬೇಕು. ಹಿಂಗೆ ಹೊಡೆದ್ರೆ ಒಳಗಡೆ ನೋಡಿ ಮಸಾಲೆ, ಕಡಲೆ ಹಿಟ್ಟು ಕಮ್ಮಿ, ಮಾಂಸ ಜಾಸ್ತಿ. ತಿಂದು ನೋಡೋಣ. ಕೈಮಾನ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಅದು ನಮ್ಮ ಮದರ್ ಇಂಡಿಯಾ. ಕೊಬ್ತೀನಿ ನೋಡೋಣ. ನನಗೆ ಕೊಬ್ಬಿಲ್ಲ, ಆದರೆ ಕೊಬ್ತೀನಿ ನಾನು. अलग 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 लेवल है. रेसिपी नोಡ್ಕೊಂಡು ನೀವು ಮನೇಲಿ ಟ್ರೈ ಮಾಡಿ. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.